KCN में आपका स्वागत है। मैं किंग हमीद। ಇವತ್ತು ನಮ್ಮ ಮೈಸೂರು ನಗರದ ಮಂಡಿ ಮೌಲಾದಲ್ಲಿ ರಂಜಾನ್ ಹಬ್ಬದ ಪ್ರಯುಕ್ತ ಮತ್ತೆ ಯುಗಾದಿ ಹಬ್ಬ, ರಂಜಾನ್ ಮತ್ತೆ ಯುಗಾದಿ ಹಬ್ಬ ಎರಡನ್ನೂ ಒಟ್ಟಿಗೆ ಸೇರಿಸಿ ನಾವು ಆಚರಣೆ ಮಾಡಬೇಕು ಮೈಸೂರು ನಗರದ ಎಲ್ಲ ಸಾರ್ವಜನಿಕರು ಮತ್ತೆ ಇಲ್ಲಿಯ ಪ್ರಜೆಗಳು ಅಂತ ಅನ್ನೋದು ನಮ್ಮೆಲ್ಲರ ಆಸೆ. ಯುಗಾದಿ ಹಬ್ಬ ಮತ್ತೆ ರಂಜಾನ್ ಹಬ್ಬ ಸೇಮ್ ದಿನ ಬಿದ್ದಿರೋದ್ರಿಂದ ಈ ಬಾರಿ ವಿಶೇಷವಾದಂಥ ಸಡಗರವನ್ನ ನಾವೆಲ್ಲರನ್ನು ಆಚರಣೆ ಮಾಡ್ತಾ ಇದ್ದೀವಿ. ಹಿಂದೂ ಮುಸಲ್ಮಾನರು ನಾವು ಮೈಸೂರು ನಗರದಲ್ಲಿ ಸ್ವಂತ ಅಣ್ಣ ತಮ್ಮಂದಿರ ರೀತಿ ನಾವು ಬದುಕ್ತಾ ಇದ್ದೀವಿ. ಇಲ್ಲಿ ಯಾರೇ ಏನೇ ಕಲ್ಮಶನ ಬೆರೆಸಕ್ ಬಂದ್ರೂ ಅದು ಸಾಧ್ಯವಾಗುವುದಿಲ್ಲ. ಯುಗಾದಿ ಹಬ್ಬದಲ್ಲಿ ನಾವು ಹೇಗೆ ಸಿಹಿ ಮತ್ತೆ ಬೇವು ಎರಡನ್ನೂ ಮಿಶ್ರಣ ಮಾಡಿ ನಾವು ಹಿಂದೂಗಳು ತಿಂತೀವಿ, ಅದೇ ರೀತಿ ರಂಜಾನ್ ಹಬ್ಬದಲ್ಲಿ ಎಲ್ಲ ಮುಸಲ್ಮಾನ್ ಬಾಂಧವರನ್ನು ಸಾಮಾನ್ಯ ಮನುಷ್ಯರ ರೀತಿ ಬದುಕಬೇಕು. ಒಂದು ತಿಂಗಳು ಕಾಲ ಉಪವಾಸ ಇರಬೇಕು. ಆ ಉಪವಾಸ ಇರೋ ಮುಖಾಂತರ ಶ್ರೀಮಂತ ಮತ್ತೆ ಬಡವ ಅನ್ನೋ ಭೇದ ಇರಬಾರ್ದು ಯಾರಲ್ಲೂ ಅಂತ ಅನ್ನೋದನ್ನ ತೋರಿಸೋದಕ್ಕೆ ಸಲುವಾಗಿ ಮೊಹಮ್ಮದ್ ಪೈಗಂಬರ್ ಸಾಹೇಬ್ರು ಇದನ್ನ ನಮ್ಮ ಜನಗಳಿಗೆ ತಿಳಿಸಿದ್ದಾರೆ. ಅದೇ ರೀತಿ ಒಂದು ತಿಂಗಳು ಕಾಲ ಪೂರ್ತಿ ಸಂಪೂರ್ಣವಾಗಿ ರಂಜಾನ್ ಮಾಸದಲ್ಲಿ ಎಲ್ಲ ಮುಸಲ್ಮಾನ್ ಬಾಂಧವರನ್ನು ಉಪವಾಸ ಇರ್ತಾರೆ. ಮತ್ತೆ ಯಾರು ಹೆಚ್ಚಿನ ಸಂಪತ್ತ ಉಳ್ಳಿರ್ತಾರೆ ಅಂಥವರು ತ್ಯಾಗದ ಮನೋಭಾವನೆಯನ್ನು ಮಾಡಬೇಕು ಅಂತ ಅನ್ನೋದು ಮುಸಲ್ಮಾನ್ ಬಾಂಧವರಲ್ಲಿ ಅದು ಮೂಡಿ ಬಂದಿರುವಂಥ ವಿಚಾರ. ಅದನ್ನು ಮೊಹಮ್ಮದ್ ಪೈಗಂಬರ್ ಅವರು ಮುಸಲ್ಮಾನರಿಗೆ ತಿಳಿಸಿರುವಂಥ ವಿಚಾರ. ಈ ಹಬ್ಬದಲ್ಲಿ ಯಾರು ಸಂಪತ್ತ ಹೆಚ್ಚು ಉಳ್ಳಿರ್ತಾರೆ ಅವರು ಒಂದು 10-15% ಅವರ ಆಸ್ತಿಯಲ್ಲಿ ಮತ್ತೆ ಎಲ್ಲ ಅವ್ರ ಹತ್ರ ಇರುವಂಥ ಧನದಲ್ಲಿ ದಾನ ಮಾಡುವ ರೀತಿಯಲ್ಲಿ ಜನಗಳಿಗೆ ಸಹಕಾರಿಯಾಗಬೇಕು ಅಂತ ಅನ್ನೋದು ಅದು ಪ್ರತೀತಿ. ಅದು ಅದೇ ರೀತಿ ನಮ್ಮ ಮೈಸೂರು ಭಾಗದಲ್ಲಿ ಪ್ರತಿ ವರ್ಷನೂ ಮಾಡ್ತಾ ಇದ್ದಾರೆ. ಮತ್ತೆ ಯಾರು ಬಡವರು ಇರ್ತಾರೆ ಅಂಥವ್ರಿಗೆ ಕಿಟ್ ಕೊಡೋ ಮುಖಾಂತರ ಅವ್ರಿಗೆ ಹಬ್ಬವನ್ನ ಆಚರಣೆ ಎಲ್ಲರೂ ನಮ್ಮ ಥರನೇ ನಾವು ಉಳ್ಳವರಾಗಿ ಹಬ್ಬವನ್ನ ಆಚರಣೆ ಮಾಡ್ತಾರೆ. ಅದೇ ರೀತಿ ಅವ್ರನ್ನು ಹಬ್ಬವನ್ನ ಆಚರಣೆ ಮಾಡಬೇಕು ಅಂತ ಅನ್ನೋ ನಿಟ್ಟಿನಲ್ಲಿ ಕಿಟ್ ಕೊಡೋ ಮುಖಾಂತರ ಮತ್ತೆ ಅವ್ರಿಗೆ ಸಹಕಾರ ಕೊಡೋ ಮುಖಾಂತರ ಎಲ್ಲ ಮಾಡುವಂತ ಕೆಲಸವನ್ನ ಎಲ್ಲ ಮುಸಲ್ಮಾನ್ ಬಾಂಧವರನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಅಬ್ಬಾಸ್ ಮತ್ತೆ ಅವ್ರ ಸ್ನೇಹಿತರು ಎಲ್ಲರನ್ನು ಸೇರಿ ಈಗ ಕಿಟ್ಗಳನ್ನ ಯಾರು ಬಡಸ್ತನದಲ್ಲಿ ಇರ್ತಾರೆ, ಯಾರು ಅದಕ್ಕೆ ಯೋಗ್ಯವಾಗಿರ್ತಾರೆ ಅಂಥವ್ರಿಗೆ ಸಹಾಯ ಮಾಡುವಂಥದ್ದನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ನಾನು ಸಹ ಈಗ ಕಳೆದ ವಾರದಲ್ಲಿ ನಾನು ಮತ್ತೆ ನಮ್ಮ ರಶೀದ್ ಭಾಯ್ ಅವ್ರ ಸ್ನೇಹಿತರು ಎಲ್ಲರನ್ನು ಸೇರಿ ನಾವು ಸುಮಾರು ದಿನಕ್ಕೆ ಸುನಿ ಚೌಕಲ್ಲಿ ಮತ್ತೆ 3-4 ಭಾಗದಲ್ಲಿ ಕಿಟ್ಗಳನ್ನ ಕೊಡುವಂತ ಕೆಲಸವನ್ನ ಕಾರ್ಯವನ್ನ ನಾವೆಲ್ಲರನ್ನು ಸೇರಿ ಮಾಡಿದ್ವಿ. ಅದೇ ರೀತಿ ಎಲ್ಲಾ ಮುಸಲ್ಮಾನ್ ಬಾಂಧವರು ಈ ರೀತಿ ಸಹಕಾರವನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ಒಳ್ಳೇದಾಗ್ಲಿ. ನಾನು ಮತ್ತೊಮ್ಮೆ ಮೈಸೂರು ನಗರದ ಎಲ್ಲ ನಮ್ಮ ಮೈಸೂರಿನ ಜನತೆಗೆ ಯುಗಾದಿ ಹಬ್ಬ ಮತ್ತೆ ರಂಜಾನ್ ಹಬ್ಬದ ಶುಭಾಶಯಗಳನ್ನ ತಿಳಿಸಲಿಕ್ಕೆ ನಾನು ಹರ್ಷ ವ್ಯಕ್ತಪಡಿಸ್ತೀನಿ. ಅವ್ರಿಗೆಲ್ರಿಗೂ ಹಬ್ಬದ ಶುಭಾಶಯಗಳು. ಯುಗಾದಿ ಮತ್ತು ರಂಜಾನ್ ಹಬ್ಬವನ್ನ ಎಲ್ಲರನ್ನು ಒಟ್ಟಿಗೆ ಸೇರಿ ಮಾಡೋದ ಎಲ್ಲರನ್ನು ನಾವು ಇಷ್ಟು ವರ್ಷ ನಾವು ಯಾವ ರೀತಿ ನಾವು ಇಲ್ಲಿ ಬದುಕಿದೀವಿ ಮೈಸೂರು ನಗರದಲ್ಲಿ ಅಣ್ಣ ತಮ್ಮಂದಿರ ರೀತಿಲಿ, ಅದೇ ರೀತಿ ಮುಂದಿನ ದಿನಗಳನ್ನು ಬದುಕುವಂತ ಅವಕಾಶವನ್ನ ಆ ತಾಯಿ ಚಾಮುಂಡೇಶ್ವರಿ ಮತ್ತೆ ಮೊಹಮ್ಮದ್ ಪೈಗಂಬರ್ ಅವರ ಆಶೀರ್ವಾದದೊಂದಿಗೆ ನಾವೆಲ್ಲರನ್ನು ಬದುಕುವಂತದ್ದಾಗ್ಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಈ ಅನ್ನದಾನ ಪ್ರೋಗ್ರಾಮ್ ಅಲ್ಲಿ ಹಿಂದೂ ಮುಸ್ಲಿಮ್ಸ್ ಎಲ್ಲ ಒಟ್ಟಿಗೆ ಬಂದಿದ್ದಾರೆ ಸರ್, ಎಲ್ಲ ಖುಷಿ ಪಡ್ತಾವ್ರೆ. ಅದನ್ನೇ ನಾನು ಹೇಳಿದ್ದು. ನಮ್ಮ ಮೈಸೂರಿನ ನಾಗರಿಕರು ಎಲ್ಲರನ್ನು ಇವತ್ತುವರೆಗ ಮುಸಲ್ಮಾನರು ಹಿಂದೂಗಳು ಅನ್ನೋ ಭೇದ ಭಾವ ಇಲ್ಲದೆ ನಾವೆಲ್ಲರನ್ನು ಬದುಕಿರುವಂತದ್ದು ಅದನ್ನ ನೀವು ನೋಡ್ಬೋದು. ನಾವು ನಮ್ಮ ಹಬ್ಬಗಳಾದ್ರೆ ಮುಸಲ್ಮಾನರುಗಳನ್ನು ಬಂದು ಅದರಲ್ಲಿ ಸಹಕಾರ ಮಾಡ್ತಾರೆ. ಈಗ ಗಣೇಶನ ಹಬ್ಬ ಮಾಡಿದ್ರೆ ಮುಸಲ್ಮಾನರು ಸುಮಾರು ಜನ ಗಣೇಶನ ಪೆಂಡಾಲ್ ಹತ್ರ ಬಂದು ಗಣೇಶನ ಹಬ್ಬದಲ್ಲಿ ಪಾಲ್ಗೊಳ್ಳುವಂಥದ್ದನ್ನ ನೀವು ನೋಡ್ತಾ ಇದ್ದೀರಿ. ಮತ್ತೆ ಗಣೇಶನ ಹಬ್ಬಕ್ಕೆ ಕೊಡುಗೆನೂ ಕೊಡುವಂಥದ್ದನ್ನ ನೀವು ನೋಡ್ತಾ ಇದ್ದೀರಿ. ಮತ್ತೆ ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡುವಂಥದ್ದನ್ನು ನೀವು ನೋಡ್ತಾ ಇದ್ದೀರಿ ನಮ್ಮ ಮೈಸೂರು ಭಾಗದಲ್ಲಿ ಮುಸಲ್ಮಾನರು. ಅದೇ ರೀತಿ ರಂಜಾನ್ ಮತ್ತೆ ಬಕ್ರೀದಲ್ಲಿ ಬೇರೆ ಬೇರೆ ಈದ್ ಮಿಲಾದ್ಗಳಲ್ಲಿ ನಮ್ಮ ಹಿಂದೂಗಳು ಮುಸಲ್ಮಾನರ ಜೊತೆಲಿ ಕೈ ಜೋಡಿಸಿ ಅವ್ರಿಗೆ ಸಹಕಾರ ಕೊಡುವಂಥದ್ದು, ಅವ್ರ ಜೊತೆಲಿ ಆ ಸಂತೋಷದಲ್ಲಿ ಪಾಲ್ಗೊಳ್ಳುವಂಥ ಕೆಲಸವನ್ನ ಹಿಂದೂಗಳನ್ನು ಸಹ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ನಾವು ನೋಡ್ತಾ ಇದ್ದೀರಿ. ಹಾಗಾಗಿ ಮೈಸೂರು ನಗರದಲ್ಲಿ ಯಾವುದೇ ತರವಾದ ಏನು ಭಿನ್ನಾಭಿಪ್ರಾಯಗಳಿಲ್ಲದೆ
ಎಲ್ಲರೂ ಹಿಂದೂ ಮತ್ತೆ ಮುಸಲ್ಮಾನರು ಎಲ್ಲರನ್ನು ಬದುಕ್ತಾ ಇರೋದು ನಿಜವಾಗ್ಲೂ ಖುಷಿ ತರುವಂತ ವಿಚಾರ. ಅದಕ್ಕೆ ಆ ಭಗವಂತ ಆಶೀರ್ವಾದ ನಮ್ಗೆಲ್ರಿಗೂ ಮಾಡಲಿ ಅಂತ ಅಂದ್ಬಿಟ್ಟು ಕೋರ್ಕೊಳ್ತೀವಿ. ಸೋದರರಾದಂತ ಉಮರ್ ದಾದಾ ಅವರು ಅಂಜುಮನ್ ಫಾರೂಖಾ ಕಮಿಟಿಗೆ ಹೊಸದಾಗಿ ಅಧ್ಯಕ್ಷರಾಗಿದ್ದಾರೆ. ಅದು ವಕ್ಫ್ ಬೋರ್ಡ್ದು ಸರ್ಕಾರದ್ದು. ಹಾಗಾಗಿ ಅವ್ರಿಗೆ ನಾನು ಶುಭಾಶಯಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಅವರು ಮತ್ತೆ ಅವ್ರ ತಮ್ಮನಾದಂತ ಅಬ್ಬಾಸ್ ಅವರಿಬ್ಬರನ್ನು ಸೇರಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅವ್ರಿಗೆಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತೀನಿ. ನಮಸ್ತೆ. ಸರ್ವಧರ್ಮ ಸಮಭಾವ ಅಂತ ನಾವೇನ್ ಅಂತೀವಿ, ಹಿಂದೂ ಮತ್ತೆ ಮುಸ್ಲಿಂ ಮತ್ತೆ ಇನ್ನಿತರ ಯಾವುದೇ ಧರ್ಮಗಳು ಕೂಡ ಇಡೀ ಭಾರತ ಸರ್ವಧರ್ಮ ಸಮನ್ವಯದಿಂದ ಎಷ್ಟು ಮಟ್ಟಿಗೆ ನಡೀತಾ ಇದೆ ಅನ್ನೋದು ಗೊತ್ತಾಗುತ್ತೆ. ನಾಳೆ ಯುಗಾದಿ ಹಬ್ಬ, ಮಾರನೇ ದಿನ ರಂಜಾನ್ ಇದೆ. ಈ ಎರಡು ಹಬ್ಬಗಳು ನಮ್ಮ ಐಕ್ಯತೆಯನ್ನ ಎಷ್ಟು ಮಟ್ಟಿಗೆ ತೋರಿಸಿವೆ ಅಂತ ಅನ್ನೋದಕ್ಕೆ ಇಂಥ ಒಂದು ಕಾರ್ಯಕ್ರಮಗಳು ನಡೆದಾಗ ಸಹಜವಾಗಿ ಎಲ್ಲರೂ ಕೂಡ ಈ ಒಂದು ಭಾರತದಲ್ಲಿ ಯಾವ ಒಂದು ಅಸಹನೆ ಇಲ್ಲದೆ ಅತ್ಯುತ್ತಮವಾಗಿ ಬದುಕಬಹುದು ಅನ್ನೋದನ್ನ ತೋರಿಸಲಿಕ್ಕೆ ಇದು ಒಂದು ಉದಾಹರಣೆ. ಇಂಥ ರೀತಿಯ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ನಡೀಬೇಕು. ಅದೇ ತರ ಇವರು ಏನಿದ್ದಾರೆ, ಅಬ್ಬಾಸ್ ಏನಿದ್ದಾರೆ, ಈ ತರದ ಜನ ಬಂದಾಗ ಇಡೀ ಭಾರತ ಒಗ್ಗಟ್ಟಾಗಿ ನಾವು ಎಲ್ಲರೂ ಕೂಡ ಬಡವರಿಂದ ಹಿಡಿದು ಸಿರಿವಂತರವರೆಗೂ ಕೂಡ ಒಂದು ಐಕ್ಯತೆಯಿಂದ ಬದುಕನ್ನು ಕಲಿಬಹುದು ಅನ್ನೋದಕ್ಕೆ ಇದು ಒಂದು ಉತ್ತಮವಾದಂತಹ ಸಂಕೇತ. ಈ ರೀತಿಯ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ನೆರವೇರಲಿ ಅನ್ನೋದು ನಮ್ಮ ಆಶಯ. ನಾನು ಡಾಕ್ಟರ್ ರವಿಶಂಕರ್ ಅಂತ ಹೇಳಿ ವಕೀಲರು. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಯುಗಾದಿ ಹಬ್ಬದ ಹಿಂದೂ ಮಿತ್ರರಿಗೆ ಶುಭಾಶಯಗಳ ಹೇಳ್ತಿ. ಹಾಗೂ ಮುಸ್ಲಿಂ ಜನಾಂಗಕ್ಕೆ ನಾನು ರಂಜಾನ್ ಹಬ್ಬದ ಶುಭಾಶಯಗಳನ್ನ ನಾನು ಹೇಳಿ ಮಾತಾಡಕ್ಕೆ ಇಷ್ಟಪಡ್ತೀನಿ. ಇವತ್ತು ಇಡೀ ಮೈಸೂರು ನಗರದಲ್ಲಿ ಒಂದು ಸ್ವಾಗತ ಕಾರ್ಯಕ್ರಮ ಅಂದ್ರೆ ಇವತ್ತು ನಡ್ತಕ್ಕಂಥ ಮಿಷಾಪುರ್ ಸರ್ಕಲ್ ಅಲ್ಲಿ ಮಾನ್ಯ ಸೈಯದ್ ಅಬ್ಬಾಸ್ ಮತ್ತೆ ಹಾಗೂ ಅವರ ಸಹೋದರರಾದ ಸೈಯದ್ ಉಮರ್ ಹಾಗೂ ನಮ್ಮ ಇಬ್ರಾಹಿಂ ಸಾಹೇಬ್ರು ಮತ್ತೆ ಆಶ್ರಯ ಮೆಂಬರ್ ಹಾಗೂ ನಮ್ಮ ಅಧ್ಯಕ್ಷರು ಸೈಯದ್ ಅಕ್ಮಲ್ ಅವರು ಇನ್ನಿತರರು ಬಂದು ಇವತ್ತು ಮಾನ್ಯ ಜನಪ್ರಿಯ ನಾಯಕರು ಚಾಮರಾಜ ಕ್ಷೇತ್ರದ MLA ಆದ ಮಾನ್ಯ ಹರೀಶ್ ಗೌಡ ನೇತೃತ್ವದಲ್ಲಿ ಇವತ್ತು ರೇಷನ್ ಕಿಟ್ ನ ವಿತರಣೆ ಮಾಡಿ ಒಂದು ಬಹಳ ದೊಡ್ಡದಾಗಿ ಒಂದು ಸೇವೆ ಸಲ್ಲಿಸುತ್ತಾರೆ. ಅವ್ರಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಅಬ್ದುಲ್ ಗಫೂರ್ ಆಜಾದ್, ಸೋಷಿಯಲ್ ವರ್ಕರ್. ಎಲ್ಲರಿಗೂ ನಮಸ್ಕಾರ. ಇಟ್ಕೊಡ್ರಿ, ನಿಮ್ಗೋಸ್ಕರ ನಾನು ಇಷ್ಟ ಹೇಳ್ತೀನಿ. ಇವತ್ತು ಮಿಷನ್ ಹಾಸ್ಪಿಟಲ್ ಸರ್ಕಲ್ ಅಲ್ಲಿ 5,000 ಜನಕ್ಕೆ ಅಬ್ಬಾಸ್ ಅವರು ಪ್ರತಿಯೊಂದು ವರ್ಷ 20 ವರ್ಷದ ನಾವು ನೋಡ್ತಾ ಇದ್ದೀನಿ ಹಂಚ್ಕೊಂಡು ಬರ್ತಾವ್ರೆ. ಈ ವರ್ಷ ಸ್ವಲ್ಪ ಜಾಸ್ತಿ ಹಂಚ್ಕೊಂಡು, ಯಾಕಂದ್ರೆ ಯುಗಾದಿ ಹಬ್ಬ ಇದೆ ಅಂತ ಆಗ್ಬಿಟ್ಟು, ಯುಗಾದಿ ಹಬ್ಬ ಮತ್ತೆ ರಂಜಾನ್ ಎರಡು ಸೇರಿ ಬಂದಿದೆ ಅಂತ ಆಗ್ಬಿಟ್ಟು ಇವತ್ತು ಅಬ್ಬಾಸ್ ಅವರು ಮೀಡಿಯಾದವ್ರು ಕರೆಸಿ ಒಂದು ಒಳ್ಳೆ ಸ್ಥಾನದಲ್ಲಿ ಎಲ್ಲರಿಗೂ ಹಿಂದೂ ಮುಸ್ಲಿಂ ಎಲ್ಲಾರು ಕರೆಸ್ಬಿಟ್ಟು ಕೊಡೋದ ಅಂತ ಆಗ್ಬಿಟ್ಟು ಕರ್ಸ್ಕೊಂಡು ಎಲ್ಲರ ಜೊತೆಯಲ್ಲಿ ಭಾಗ ಹಂಚ್ಕೊಂಡು ತನ್ವೀರ್ ಶೆಟ್ಟಿ ಸಾಹೇಬ್ರು ಕರೆದಿದ್ರು. ಸಾಹೇಬ್ರು ಯಾವುದೋ ಫಂಕ್ಷನ್ ಬೇರೆ ಫಂಕ್ಷನ್ ಇದಾರೆ, ಅವ್ರು ಬರಕ್ ಆಗಿಲ್ಲ. ಹರೀಶ್ ಅವ್ರಿಗೌಡ್ರು ಬಂದಿದ್ರು. ಎಲ್ಲ MLAs ಮತ್ತೆ ಲೋಕಲ್ ಲೀಡರ್ಸ್ ಎಲ್ಲ ಸೇರಿಸ್ಕೊಂಡು ನಮ್ಮ ಮೈಸೂರು ಸರ್ಕಾಜಿ ಅವರಿಗೆಲ್ಲ ಸೇರಿಸ್ಕೊಂಡು ಇವತ್ತು ಒಳ್ಳೆ ವಾತಾವರಣದಲ್ಲಿ ಒಂದು ರಾಶನ್ ಹಂಚ್ತಾವ್ರೆ. ಅವ್ರಿಗೆ ದೇವರು ಒಳ್ಳೇದ್ ಮಾಡ್ಲಿ, ಮುಂದಕ್ಕೆ ಇದೇ ತರ ಹಂಚ್ತಾ ಇರ್ಲಿ, ಬಡವರಿಗೂ ಸಹಾಯ ಆಗ್ಲಿ. ನಮ್ಮಲ್ಲಿ ಏನಂತ ರಂಜಾನ್ ಹಬ್ಬದ ಟೈಮಲ್ಲಿ 50,000 ಕೋಟಿ ನಮ್ಮ ಮುಸ್ಲಿಮ್ಸ್ ಅವರು ದಾನ ಮಾಡ್ತಾರೆ. ಅದ್ರ ಲೆಕ್ಕಕ್ಕೆ ಬರಲ್ಲ. ಬರೀ ಜಕಾತ್ 50,000 ಕೋಟಿ ನಮ್ಮ ಇಂಡಿಯಾದಲ್ಲಿ ಹಂಚ್ತೀವಿ. ಆದ್ರೆ ನಾವು ತೋರಿಸ್ಕೊಳಲ್ಲ. ಅದು ಅವ್ರಿಗೆ ಯಾವ ತರ ಹೋಗ್ಬೇಕು ಆ ತರ ಹೋಗುತ್ತೆ. ಈ ತರ ಆಗೋದು ಅವ್ರಿಗೆ ರೇಷನ್ ಕೊಟ್ಟು ಈ ತರ ಎಲ್ಲ ದಾನ ಮಾಡ್ಬಿಟ್ಟು ತೋರಿಸ್ತೀವಿ. ನಾವು ಈ ವರ್ಷಕ್ಕೊಂದ್ಸತಿ ಏನ್ ಮಾಡಿದ್ರೆ ನಾವು ದಾನ ಮಾಡ್ಲೇಬೇಕು ಅಂತ ಆಗ್ಬಿಟ್ಟು ನಮ್ಮ ಪುರಾಣಲ್ಲಿ ಇದೆ. ನಮ್ಗೆ ಪೈಗಂಬರ್ ಹೇಳವ್ರೆ. ಆ ವಿಷಯದಲ್ಲಿ ನಾವು ಎಲ್ಲ ಒಗ್ಗಟ್ಟಾಗ್ಬಿಟ್ಟು ಎಲ್ಲ ಹಿಂದೂ ಮುಸ್ಲಿಂ ತಗೊಂಡು ನಡೀತೀವಿ. ಇವಾಗ ಮುಸ್ಲಿಮ್ಸ್ ಕೊಡ್ತಾ ಇದೀವಿ ಅಂತ ಹಿಂದೂರ ತಪ್ಪಾಗಿ ತಿಳ್ಕೊಬಾರ್ದು. ಅವ್ರಿಗೂ ಕರ್ಸಿದೀವಿ. ಅವ್ರು ಅಬ್ಬಾಸ್ ಅವ್ರು ಜಾಸ್ತಿ ಇರೋದಲ್ಲಿ ಅಕ್ಕಪಕ್ಕ ಹಿಂದೂ ಜನರೇ, ಅವ್ರಿಗೆಲ್ಲ ಕರ್ಸವ್ರೆ. ಅವ್ರಿಗೂ ಜೊತೆಲಿ ಕರ್ಕೊಂಡು ಅವ್ರಿಗೂ ರಾಶನ್ ಕೊಡ್ತಾರೆ. ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತೀನಿ. ರಂಜಾನ್ ಹಬ್ಬ ಮತ್ತೆ ಯುಗಾದಿ ಹಬ್ಬ ಎರಡು ಬಂದಿದೆ. ಎಲ್ಲರಿಗೂ ಶುಭಾಶಯಗಳನ್ನ ಹೇಳ್ತೀನಿ. ನಾವ್ ಯಾವತ್ತು ಅಣ್ಣ ತಮ್ಮದ್ರ ಬದುಕದ ಮುಂದಕ್ಕೂ ಎಷ್ಟು ಯಾರು ಏನ್ ಮಾಡಿದ್ರೆ ನಾವ್ ಇದೇ ತರ ಬದುಕ್ತೀವಿ ಅಂತ ನಂಬಿಕೆ ಇದೆ. ದೇವ್ರ ಮೇಲೆ ನಂಬಿಕೆ ಇದೆ. ಎಲ್ಲರಿಗೂ ನಮಸ್ಕಾರ.